ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೋರೆಕಾಯಿಯಿಂದ ಹೆಲ್ತಿ ಹಲ್ವಾ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಯಾವ ಸ್ವೀಟ್ಗೂ ಕಮ್ಮಿ ಇಲ್ಲ. ಇದು ಬಾಯಲ್ಲಿ ಹಾಕಿದ ತಕ್ಷಣ ಹಂಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಹಲ್ವಾ ಮಾಡಿಟ್ಕೊಂಡ್ರೆ ನಾವು ಒಂದು 3 ರಿಂದ 4 ದಿನ ಹಂಗೆ ಇರುತ್ತೆ, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಟ್ಟರೆ ಅಂತೂ ಒಂದು ವಾರದ ತನಕ ಏನೂ ಆಗೋಲ್ಲ. ಬನ್ನಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇವಾಗ ಸೋರೆಕಾಯಿ ಸೀಸನ್ ಅಲ್ವಾ, ತುಂಬ ಕಡೆ ಸಿಗ್ತಾ ಇದೆ, ಎಲ್ಲ ಕಡೆನೂ ಸಿಗ್ತಾ ಇದೆಯಲ್ಲ. ಈ ಸೋರೆಕಾಯಿ ಮೇಲೆ ಸಿಪ್ಪೆನ ಈ ಥರ ತೆಗೆದ್ಬಿಟ್ಟು ಎಲ್ಲದನ್ನೂ ಸೋರೆಕಾಯಿ ಸಿಪ್ಪೆ ಮೇಲೆ ಲೈಟಾಗಿ ತೆಗೆದ್ಬಿಡಬೇಕು. ಈ ಥರ ತೆಗೆದು ಅದನ್ನು ತುರಿಬೇಕು. ಈ ಥರ ಎಲ್ಲ ಸೋರೆಕಾಯಿನೆಲ್ಲ ತುರಿಬೇಕು. ಒಳಗಡೆ ಬೀಜ ಬಿಟ್ಬಿಟ್ಟು ತುರಿಬೇಕು. ಮೇಲೆ ಕಂಡ ಎಲ್ಲ ನೋಡಿ, ಈ ಥರ ಬೀಜ ಇರುತ್ತಲ್ಲ, ಆ ಬೀಜನ ಸೈಡ್ಗೆ ಇಟ್ಬಿಡಬೇಕು. ಈಗ ಒಂದು ಕಡಾಯಿನ ಬಿಸಿಗಿಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಹಾಕಬೇಕು. ತುಪ್ಪ ಮೆಲ್ಟ್ ಆಗ್ತಿದ್ದಂಗೆ ಡ್ರೈ ಫ್ರೂಟ್ಸು ರೋಸ್ಟ್ ಮಾಡ್ಕೋಬೇಕು. ಅಂದರೆ 1 ಟೇಬಲ್ ಸ್ಪೂನು ಗೋಡಂಬಿನ ಫಸ್ಟು ರೋಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾವು ಬಾದಾಮಿನ ಹಾಕ್ಕೋಬೋದು, ನಮ್ಮ ಇಷ್ಟ, ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೋಬೋದು. ಗೋಡಂಬಿ ಸ್ವಲ್ಪ ರೋಸ್ಟ್ ಆದಮೇಲೆ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ದ್ರಾಕ್ಷಿನ ಒಂದು ಸ್ವಲ್ಪ, ಅದು ತುಪ್ಪ ಬಿಸಿ ಆಗಿದ ತಕ್ಷಣ ದ್ರಾಕ್ಷಿ ಫ್ರೈ ಆಗೋಗ್ಬಿಡುತ್ತಲ್ವ, ಅದಕ್ಕೆ ನೋಡಿ ದ್ರಾಕ್ಷಿ ಎಲ್ಲ ಉಬ್ಬಾಗಿದೆಯಲ್ಲ. ಇವಾಗ ಈ ಥರ ಉಬ್ಬಾದ್ಮೇಲೆ ತುಪ್ಪದಿಂದ ಅದನ್ನು ಒಂದು ಬೌಲಿಗೆ ತೊಗೊಬಿಡಬೇಕು. ಇದನ್ನೊಂದು ಸೈಡ್ಗೆ ಇಟ್ಕೊಂಡು ಅದೇ ಸೇಮ್ ಕಡಾಯಿಗೆ ನಾವು ತುರಿದಿರೋ ಅಂಥ ಸೋರೆಕಾಯಿನ ಹಾಕ್ಕೋಬೇಕು. ತುರಿದಿರೋ ಸೋರೆಕಾಯಿ ಎಲ್ಲ ಹಾಕ್ಬಿಟ್ಟು ಈಗ ಅದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲನೂ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನನಗೆ 2.5 ಕಪ್ಪಷ್ಟು ಸೋರೆಕಾಯಿ ಆಗಿದೆ ತುರಿದಿರೋವಂಥದ್ದು. ಅದರ ಮೆಜರ್ಮೆಂಟು ಟಿಪ್ಸ್ ಸಹಿತ ಹೇಳ್ತೀನಿ ನಾನು. ಇದರ ನೀರಿನ ಅಂಶ ಎಲ್ಲ ಒಟ್ಟೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಇದು ನನಗೆ 3 ರಿಂದ 4 ನಿಮಿಷ ಈ ಥರ ಟೈಮ್ ತೊಗೊಂತು ಫ್ರೈ ಆಗೋಕ್ಕೆ. ಈ ಥರ ಫ್ರೈ ಮಾಡ್ಕೊತಿರೋವಾಗ ನೋಡಿ, ಈಗ ಆಗಿದೆಯಲ್ಲ, ಫ್ರೈ ಆಗಿದೆಯಲ್ಲ ನೋಡಿ, ನೀರಿನ ಅಂಶ ಎಲ್ಲ ಒಟ್ಟೋಗ್ಬಿಟ್ಟು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು ತುಪ್ಪ ಎಲ್ಲ ಬಿಟ್ಕೊಂಡಿದೆಯಲ್ಲ. ಇವಾಗ ಇದಕ್ಕೆ 1 ಕಪ್ಪು ಹಾಲು ಕಾಯಿಸಿ ತಣ್ಣಗೆ ಮಾಡಿರೋವಂಥ ಹಾಲು ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಹಾಲಲ್ಲಿ. ಗಟ್ಟಿ ಹಾಲು ಆದಷ್ಟು ನೋಡಿ, ಅದು ಮೆಜರ್ಮೆಂಟು 2.5 ಕಪ್ಪಿಗೆ ನಾನು 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಮಿಲ್ಕ್ ಪೌಡರು ನಾನು 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಮಿಲ್ಕ್ ಪೌಡ್ರು ಸಿಕ್ಕಿಲ್ಲ, ನನಗೆ ಇಷ್ಟ ಇಲ್ಲ ಹಾಕೋದು ಅನ್ನೋದಾದರೆ ಹಾಲನ್ನು ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಲು ಹಾಕಿ, ಇಲ್ಲ ಹಾಲಿನ ಕೆನೆ ನಾವು ತೆಗೆದಿಟ್ಕೊಂಡಿರ್ತೀವಲ್ವ ಅದನ್ನಾದರೂ ಹಾಕ್ಬೋದು, ಹಾಲಿನ ಕ್ರೀಮ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಈಗ ಹಾಲಿನ ಪೌಡರು ಉಂಡೇನು ಇಲ್ದಿರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು. ಈ ಥರ ಎಲ್ಲ ಫ್ರೈ ಮಾಡ್ಕೊತಿರುವಾಗ ಹಾಲೆಲ್ಲ ಅದರಲ್ಲಿ ಫ್ರೈ ಆಗಿ ನೋಡಿ ಎಲ್ಲ ಚೆನ್ನಾಗಿ ಆಗ್ತಿರುವಾಗ ಅದಕ್ಕೆ ಫುಡ್ ಕಲರ್ ಆಪ್ಷನಲ್, ಇದು ನೀವು ಹಾಕಲೇಬೇಕು ಅಂತೇನಿಲ್ಲ. ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಪಿಂಚ್ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊತಿರುವಾಗ ನೋಡಿ, ಈಗ ಎಲ್ಲ ಹಾಲೆಲ್ಲ ಇದಾಗ್ತಾ ಇದೆಯಲ್ಲ, ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೋಬೇಕು. ಅಂದರೆ 2.5 ಕಪ್ಪು ತುರಿಗೆ 1 ಕಪ್ಪು ಸಕ್ಕರೆ ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ನೀವು ತುಂಬ ಸ್ವೀಟ್ ತಿನ್ನಬೇಕು ಅನ್ನೋದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕರೆಕ್ಟ್ ಮೆಜರ್ಮೆಂಟ್ ಅಂತೂ 1 ಕಪ್ ಸಾಕಾಗುತ್ತೆ. ಈಗೆಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಈಗೆಲ್ಲ ಮೆಲ್ಟ್ ಆಗಿದೆಯಲ್ಲ ಸಕ್ಕರೆ. ಈಗ ಅದಕ್ಕೆ 1 ಟೀ ಸ್ಪೂನು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪೌಡರ್ ಹಾಕೋದ್ರಿಂದ ನಮ್ಮ ಚೆನ್ನಾಗಿ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಏಲಕ್ಕಿ ಪೌಡರ್ನ ನಾವು ಅದಕ್ಕೆ ಸ್ವೀಟಿಗೆಲ್ಲ ಹಾಕೋದು ಮಿಸ್ ಮಾಡ್ದಿರ, ಮತ್ತು ಒಳ್ಳೆ ಸುವಾಸನೆ ಬರುತ್ತೆ. ಆಗಿದೆ ನೋಡಿ, ಎಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಲ್ಲ ಗಟ್ಟಿಯಾಗಿದೆಯಲ್ಲ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ಅದಕ್ಕೆ ನಾವು ರೋಸ್ಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ಅಷ್ಟೇ, ತುಂಬ ಈಸಿ ಇದೆಯಲ್ವಾ. ನೀವು ಟ್ರೈ ಮಾಡ್ತೀರಾ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.